ಸ್ಟಾರ್ಟಿಂಗ್ ಮನೆಯಲ್ಲಿ ಜಿಟಿ ತಗೊಂಡ್ರೆ ತಗೊಂತೀವಿ, ಸಾಲ ಮಾಡಿದ್ರೆ ಜಿಟಿ ತಗೊಂತೀವಿ ಅಂತ ಹಠ ಇತ್ತು. ನಾನು ಅವಾಗ ಹೇಳಿದ್ನಲ್ಲ, ಗಾಡಿ ಮೇಲೆ ಕುಂತ್ ಬಿಟ್ರೆ ಸಾಕು, ಏನೇ ಟೆನ್ಷನ್ ಇದ್ರು ಏನೇ ಎಲ್ಲ ಮರ್ತೋಗ್ಬಿಡ್ತೀನಿ. ಜನ ಹೇಳ್ತಾರೆ ರೋಲ್ಸ್ ರಾಯ್ಸ್ ತಗೋ, BMW ತಗೋ ಅಂತ ಅವ್ರು ಹೇಳ್ತಾರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಈ ವ್ಲಾಗ್ ನಲ್ಲಿ ನಮ್ಮ ತಮ್ಮ ಬಂದಿದ್ದ ಮಧ್ಯಾಹ್ನ ಬಂದು ಹಂಗೆ ಮಲ್ಕೊಂಡ್ಬಿಟ್ಟಿದ್ದಾನೆ. ಇವಾಗ ಎದ್ದಿದ್ದಾನೆ ಗೈಸ್. ಇವಾಗ ರಾತ್ರಿ ಎಷ್ಟು ಗಂಟೆ ಆಗಿದೆ? 9:30 ಆಗಿದೆ. ಟೈಮ್ ತೋರಿಸ್ತೀನಿ ನಿಮಗೆ. 9:30 ಆಗಿದೆ. ನೈಟ್ ಔಟ್ ಹೋಗೋಣ ಅಂತ ಹೇಳಿದ್ದಾನೆ. ಎಲ್ಲಂತ ಗೊತ್ತಿಲ್ಲ ನನಗಂತೂ. ಹಾಯ್ ಬ್ರೋ, ಗುಡ್ ಈವ್ನಿಂಗಾ, ಗುಡ್ ಮಾರ್ನಿಂಗಾ, ಏನು ಗುಡ್ ನೈಟಾ? ಗುಡ್ ನೈಟ್. ಸೀದಾ ಸೋಡಾ ಕೊಡಕ್ಕೆ ಹೋಗಿ ಇಲ್ಲಿಂದ ನೈಟ್ ಔಟ್ ಇಬ್ರು ಹೋಗೋಣ ಗೈಸ್. ನೈಟ್ ಔಟ್ ಎಲ್ಲಂತ ಗೊತ್ತಿಲ್ಲ, ಒಟ್ಟು ಹೇಳಿದ್ದಾನೆ. ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ನಾನು ನೈಟ್ ಔಟ್ ಯಾವತ್ತು ಹೋಗಿಲ್ಲ, ಇದೇ ಫಸ್ಟ್ ಹೋಗ್ತಿದ್ದೀನಿ. ಯಾವ ರೀತಿ ಎಕ್ಸ್ಪೀರಿಯನ್ಸ್ ಎಲ್ಲ ತೋರಿಸ್ತೀನಿ. ಬನ್ನಿ, ಆದಷ್ಟು ಬೇಗ ಹೋಗೋಣ ಅಂತ ಮನೆಗೆ. ಬೈಕಿಗೆ ಇನ್ನೊಂದು ಫಸ್ಟ್ ಕೀಚನ್ ತರಿಸಿದೆ ನಮ್ಮ ತಮ್ಮ. ಅದು ನೋಡಿದ್ರೆ ಕರೆಕ್ಟೇ ಆಗಲಿಲ್ಲ. ಅದು ಇನ್ನೊಂದು ಆರ್ಡರ್ ಮಾಡಿದ್ದೇನೆ. ಬ್ರೋ, ಎಲ್ಲಿದೆ ಅದು? ಬೆಡ್ರೂಮ್ ಐತೆ ಖಾನೆ ಹತ್ರ. ನೋಡಿ ಯಾವ ರೀತಿ ಇದೆ ಅಂತ ತೋರಿಸಿ ನಿಮಗೆ. ಗ್ಯಾಸ್ ಈ ರೀತಿ ಇದೆ ನೋಡಿ, ಸಖತ್ತಿದೆ ಗಾಯ್ಸ್. ನನಗಂತೂ ಸಿಂಪಲ್ ಮತ್ತು ಸೂಪರ್ ಚೆನ್ನಾಗಿದೆ ಗಾಯ್ಸ್. ಫೈನಲಿ ಹೊರಟಿದ್ದೀವಿ. ಅಮ್ಮ ಇವಾಗ ಜಸ್ಟ್ ಊಟ ಮಾಡಿದೆ ನೋಡಿ ಗಾಯ್ಸ್. ಅಮ್ಮ ಹೋಗಿ ಬರಲಾ? ನೋಡಿ ಗಾಯ್ಸ್, ಟೈಮ್ ಎಷ್ಟಾಗಿದೆ ಕರೆಕ್ಟ್ ನೋಡಿ, ಇಲ್ಲಿ 10 ಗಂಟೆ ಆಗಿದೆ. ಇವಾಗ ಹೋಗ್ತಿದ್ದೀವಿ. ನಮ್ಮ ತಮ್ಮ ಬೈಕ್ ಕೂಡ ರೆಡಿ ಮಾಡ್ಕೊಂಡು ನೋಡಿ ಗಾಯ್ಸ್, ಇಲ್ಲಿ ತೋರಿಸ್ತೀನಿ ಗಾಯ್ಸ್. ಫೈನಲಿ ರೆಡಿ ಆಗಿದ್ದಾನೆ. ಬನ್ನಿ ಹೋಗೋಣ. ರಾತ್ರಿ ಗಾಯ್ಸ್ ನೈಟ್ ಔಟ್ ಅಲ್ಲಿ ಯಾವ ರೀತಿ ಶೈನಿಂಗ್ ಹೊಡ್ತಿದೆ ಗಾಡಿ ಅಂತ, ಸಖತ್ ಶೈನಿಂಗ್. ಬ್ರೋ ಹೋಗೋಣ ಬಾ. ಟೈಮ್ ಆಯ್ತು. ಕಲರ್ ಹೆಂಗೈತಪ್ಪ ಇದು? ಕಲರ್ ಹೆಂಗೈತಿ ಇದು? ಕರೆಕ್ಟ್ ಕೋಲ್ಡ್ ಸ್ಟಾರ್ಟ್ ಮಾಡಿ ಬೆಳಗ್ಗೆಲ್ಲ ಮಾಡಿದ್ದೀನಿ. ಇವಾಗ ಏನಾಗ ಸ್ಟಾರ್ಟ್ ಮಾಡಿ ಹೋಗೋದೆ. ಬೈಕಲ್ಲಿ ಸ್ವಲ್ಪ ಪೆಟ್ರೋಲ್ ಕಡಿಮೆ ಇದೆ, ಅದಕ್ಕೆ ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತ. ಎಷ್ಟು ರೂಪಾಯಿ ಪೆಟ್ರೋಲ್? 110. 310 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಿದ್ದೀನಿ ನೋಡಿ ಇವಾಗ. ಗೈಸ್, ನಮ್ಮ ತಮ್ಮ ಸ್ಟಾರ್ಟಿಂಗ್ಗೆ ಸೋಡಾ ಕುಡಿಸ್ತೀನಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ದ. ಕುಡಿದು ಮತ್ತೆ ಹೋಗೋಣ ಬನ್ನಿ ಗೈಸ್. ಗೈಸ್, ಇತ್ತಾನೆ ಜಸ್ಟ್ ಸೋಡಾ ಕುಡಿದು ದಾರಿ ಬಿಡ್ತಿದ್ದೀವಿ. ನಮ್ಮ ಮುಂದೆ ಪಯಣ ಸಾಕ್ತಿದ್ದೀವಿ, ಹೋಗ್ತಿದ್ದೀವಿ. ಬನ್ನಿ ಗೈಸ್. ಸ್ವಲ್ಪ ದೂರ ಬಂದಾದ್ಮೇಲೆ ನಮ್ಮ ರಾಣಿನ ಒಂದ್ ಕಡೆ ನಿಂದಿರ್ಸಿ ನೋಡಿ ಗೈಸ್, ಯಾವ ರೀತಿ ಕಾಣ್ತಿದೆ ನಮ್ಮ ರಾಣಿ ಕಮೆಂಟ್ ಮಾಡಿ. ರಾತ್ರಿ ಹೊತ್ನಲ್ಲಿ ಕೂಡ ಮಿಂಚುತ್ತೆ ಗೈಸ್, ಆ ರೀತಿ ಒಂದು ಲುಕ್ ಇದೆ ಗಾಡಿಗೆ. ನಾನು ಫಸ್ಟ್ ಟೈಮ್ ನೈಟ್ ಔಟ್ ಬರ್ತಿರೋದು, ನನಗೊಂದು ಫೀಲಿಂಗ್ ಸಖತ್ತಾಗಿತ್ತು. ಆರಾಮ್ ಗೈಸ್ ಬರ್ತಿರೋದು ಫಸ್ಟ್ ಟೈಮ್. ನಮ್ಮ ತಮ್ಮನಿಗೆ ಯಾವ ರೀತಿ ಅನ್ಸುತ್ತೆ ಕಾರಣ? ನನಗೇನು ಫಸ್ಟ್ ಟೈಮ್ ಏನ್ ಬರ್ತಿಲ್ಲ, ಇದೇನ್ ರೆಗ್ಯುಲರ್ ಆಗಿ ಬರ್ತಾ ಇದೀನಿ. ನಿನಗೆ ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕಂತ ಫಸ್ಟ್ ಟೈಮ್ ಕರ್ಕೊಂಡ್ ಬಂದಿದ್ದು. ಅದ್ರಾಗ ಬೆಲೆ 500 ಕಿಲೋಮೀಟರ್ ಆಗಿದ್ದಿಲ್ಲ. ಫಸ್ಟ್ ಸರ್ವಿಸ್ ಆಗ್ಬೇಕಿತ್ತು. ನಾವೆಲ್ಲ ಲಾಂಗ್ ಟ್ರಿಪ್ ಹೋಗ್ಬೇಕಂದ್ರೆ 500 ಕಿಲೋಮೀಟರ್. ಇನ್ನೊಂದು ಒಂದು ಫಸ್ಟ್ ಟೈಮ್ ನೈಟ್ ಔಟ್ ಬಂದಿದ್ವಿ. ಮತ್ತೆ ಇನ್ನೊಂದು ಗಾಡಿ ಸರ್ವಿಸ್ ಬಿಡ್ಬೇಕಿತ್ತು ಬೈಕಿಗೆ. 504 ಆಗಿದೆ ನೋಡಿ ಗ್ಯಾಸ್. ಸ್ವಲ್ಪ ಲೈಟ್ ಇದೆಲ್ಲ, ಅದಕ್ಕೆ ಸ್ವಲ್ಪ ಬ್ಲರ್ ಕಾಣ್ತಿದೆ. ಫೈನಲಿ 504 ಕಿಲೋಮೀಟರ್ ಆಗಿದೆ. ನಾಳೆ ಗಾಡಿ ಸರ್ವಿಸಿಗೆ ಬಿಡ್ಬೇಕು. ಈ ಕಡೆ ಒಂದ್ ಕಡೆ ನೈಟ್ ಔಟ್ ಕೂಡ ಆಯ್ತು, ಮತ್ತೆ ಇನ್ನೊಂದು ಗಾಡಿ ಸರ್ವಿಸಿಗೆ ಬಿಡೋ ತರ ಆಯ್ತು. ಕಿಲೋಮೀಟರ್ ಕೂಡ ಆಯ್ತು. ನೈಟ್ ಔಟ್ ಅಂದ್ರೆ ಬಿಡ್ತಿದಿಲ್ಲ, ಏನಿಲ್ಲ, ಅವೆಲ್ಲ ಬೈತಿದ್ರ. ಬೈಕ್ ಬಂದಾಗಿಂದ ವ್ಲಾಗ್ ಮಾಡ್ದಾಗಿಂದ ಎಲ್ಲ ಹೋಗ್ತೀವಿ ಅಂದ್ರ ಆಯ್ತು ಸರಿ ಹೋಗ್ಬಾ ಅಂತ. ಹೌದು, ಸ್ಟಾರ್ಟಿಂಗ್ ನನಗೆ ಎಕ್ಸ್ಪೆಷಲಿ ನನಗಂತೂ ಎಲ್ಲಿ ಬಿಡ್ತಿದ್ದಿಲ್ಲ. ಯಾಕಂದ್ರೆ ಒಂಥರ ಡೌಟ್ ಗಾಯ್ಸ್. ನಮ್ಮ ಮನೆಯಲ್ಲಿ ಎಲ್ಲೋಗ್ಬಿಡ್ತಾನೋ ಏನು ಅಂತ ಆತರ ಡೌಟ್ ಇತ್ತು. ಆದ್ರೆ ಇವಾಗ ಲಾಕ್ ಸ್ಟಾರ್ಟ್ ಮಾಡಿದಿನಲ್ಲ, ಎಲ್ಲಾದ್ರೂ ಫ್ರೀಡಮ್ ಗಾಯ್ಸ್. ನನಗೊಂದು ಸಖತ್ ಫ್ರೀಡಮ್ ಇದೆ ಮನೆಯಲ್ಲಿ. ಸ್ಟಾರ್ಟಿಂಗ್ ನಮ್ಮ ತಮ್ಮನಿಗೆ ಫ್ರೀಡಮ್ ಇತ್ತು ಅಲ್ಲ ಬ್ರೋ? ಯಾವಾಗ್ಲೂ ಫ್ರೀಡಮ್ ಐತೆ, ಅವಾಗ್ಲೂ ಫ್ರೀಡಮ್ ಐತೆ. ಶಿವನಿಗಂತೂ ಯಾವಾಗ್ಲೂ ಫ್ರೀಡಮ್. ನನಗೆ ಮಾತ್ರ ಹೊರಗಡೆ ಎಲ್ಲೂ ಬಿಡ್ತಿದ್ದಿಲ್ಲ ಗಾಯ್ಸ್. ಇನ್ನೊಂದ್ಸಲ ಎಕ್ಸಾಸ್ಟ್ ಸೌಂಡ್ ತೋರಿಸ್ತಿದ್ದೇನೆ. ಸ್ಟಾರ್ಟ್ ಮಾಡಪ್ಪ. ಫೈನಲಿ ನಮ್ ರಾಣಿನ ಆನ್ ಮಾಡಿದ್ದಾನೆ ಗಾಡಿ ನೋಡಿ ಗೈಸ್. ಇದು ಈ ರೀತಿ ಸೌಂಡ್ ಬಂದ್ರೆ ಯಾರಿಗಾಗಿ ಇಷ್ಟ ಆಗಲ್ಲ ಕೇಳಿ. ಇದು ಸೌಂಡ್ ಅಂದ್ರೆ ಮುಂದಕೊಂಡು ನ್ಯೂಟ್ರಲ್ ಮಾಡಿಲ್ಲ ಫಸ್ಟ್. ನ್ಯೂಟ್ರಲ್ ಮಾಡ್ಲಾರ್ದಂಗ ಹೆಂಗ ಏನ್ ಸಣ್ಣ ನಿನಗೆ ಯಾವ ರೀತಿ ಫೀಲಿಂಗು ಗಾಡಿ ಬೈಕ್ ತಗೊಂಡಾದ್ಮೇಲೆ? ಜನರ ರಿಯಾಕ್ಷನ್ ಯಾವ ರೀತಿ ಇದೆ, ಮತ್ತೆ ಅವ್ರ ರಿಯಾಕ್ಷನ್ಗೆ ನೀನ್ ಸ್ಯಾಟಿಸ್ಫೈ ಆಗುತ್ತಾ? ಅಂದ್ರೆ ನೀವು ಬೈಕ್ ತಗೊಂಡಿದ್ದಕ್ಕೆ ಅದು ವರ್ತ್ ಇಟ್ ಅಂತ ಅನ್ಸುತ್ತೆ. ಅವಾಗ ಹೇಳಿದ್ನಲ್ಲ, EMI ಕಟ್ಟೋ ಚಿಂತೆನೇ ಬರಂಗಿಲ್ಲ. ಅವರು ಬೈಕ್ ತಗೊಂಡು ಬಹಳ ಸಲ ಹೇಳ್ಬಿಟ್ಟಿದ್ದಾರೆ, ಕಲರ್ ಚಾಯ್ಸ್ ಚೆನ್ನಾಗಿದೆ, ಮತ್ತೆ ನೀವು ಬೈಕ್ ತಗೊಂಡಿ ಸಕ್ಕತ್ತಾಗಿದೆ. ರಾಯಲ್ ಎನ್ಫೀಲ್ಡ್ ಅಲ್ಲಿ ಇದು ಎಕ್ಸಾಸ್ಟ್ ಹೆಂಗಿದೆ ಅಂದ್ರೆ ಜಾತ್ರೆ ಇಲ್ಲ, ಸಿಂಪಲ್ ಆಗಿದೆ. ಎಕ್ಸಾಸ್ಟ್ ಏನ್ ನಾನ್ ಚೇಂಜ್ ಮಾಡ್ಸಲ್ಲ. ನನಗೆ ರಾಯಲ್ ಎನ್ಫೀಲ್ಡ್ ಅಂದ್ರೆ ಒಂದು ಗತ್ತದು. ಇನ್ನೊಂದು ರಾಯಲ್ ಎನ್ಫೀಲ್ಡ್ ಅಲ್ಲಿ ಯಾವ್ಯಾವ್ದು ಕಂಪ್ನಿ ಅಂದ್ರೆ ಯಾವ್ಯಾವ ಬ್ರ್ಯಾಂಡ್ ಇದೆ? ಹಂಟರ್ 350 ಇದೆ,
ಅಂಡರ್ 350 ಹಿಮಾಲಯನ್ ಮತ್ತೆ ಮೆಟರು ಮೀಟರ್ ಮೆಟೋರೋ ಮೀಟರ್ ಅಂತಾರೆ ಅದನ್ನ ಮೀಟರ್ ಏನೋ ಅಂತಾರೆ ಮತ್ತೆ GT ಕ್ಲಾಸಿಕ್ 350 ಯಾವ್ದು ಕ್ಲಾಸಿಕ್ 350 ಕ್ಲಾಸಿಕ್ 350 ಟಾಪ್ ಬ್ರ್ಯಾಂಡ್ GTನೇ ನನ್ನ ಪ್ರಕಾರ GT ಅಲ್ಲ ಅದರಲ್ಲಿ ಇರ್ಬೋದು. ನನಗೆ ಅನ್ಸಿದ ಮಟ್ಟಿಗೆ ನನಗೆ GT ಅನ್ಸಿದ್ ಲಾಸ್ಟ್. ಗೈಸ್ ಇನ್ನೊಂದ್ ಏನಂದ್ರೆ ಕೆಲವರು 350cc ಮತ್ತೆ ಜಾಸ್ತಿ ಸಿಸಿನ ಮೇಂಟೈನ್ ಮಾಡಕ್ ಆಗೋದಿಲ್ಲ. ನಾವು ತಗೊಂಡಿದೀವಿ, ನಾವಂತೂ ಮೇಂಟೈನ್ ಮಾಡ್ತೀವಿ. ಆ ರೀತಿ ಹೋಪ್ ನನಗಿದೆ. ನಾನ್ ನಿನಗೆ ಕೇಳ್ಬೇಕು ಕೊಡಿ ಇಲ್ಲಿ ನಿನಗೆ ಹೆಂಗ್ ಅನ್ಸೈತಿ? ನನಗಂತೂ ಓವರ್ ಆಲ್ ಫೀಲು ನನಗಂತೂ ಸಖತ್ ಫೀಲಿಂಗು. ನಾನು ಅವಾಗ ಹೇಳಿದ್ನಲ್ಲ, ಗಾಡಿ ಮೇಲೆ ಕುಂತ್ ಬಿಟ್ರೆ ಸಾಕು, ಏನೇ ಟೆನ್ಷನ್ ಇದ್ರು ಏನೇ ಎಲ್ಲ ಮರ್ತೋಗ್ಬಿಡ್ತೀನಿ. ಆ ಗಾಡಿ ಒಂಥರ ಕೀ ಸ್ಟಾರ್ಟ್ ಮಾಡಿ ಒಂದ್ ಕುಂತ್ರನೆ ಆನೆ ಮೇಲೆ ಕುಂತ ಫೀಲಿಂಗ್ ಆಗುತ್ತೆ. ಅದು ಆಕ್ಚುಲಿ ನಾವು ಕೆಲವು ಜನ ಗಾಡಿ ಸಣ್ಣಗಿದೆ, ಹೈಟಿಂಗ್ ಮ್ಯಾಚ್ ಆಗಲ್ಲ ಅಂತ ಕೆಲವ್ರು ಹೇಳ್ತಾರೆ. ಅದು 100ರಲ್ಲಿ ಒಬ್ಬರೇ ಪರ್ಸೆಂಟ್ ಮಾತ್ರ. 99% ಗಾಡಿ ಚೆನ್ನಾಗಿದೆ, ಎಲ್ಲಿ ತಗೊಂಡ್ರಿ ಎಷ್ಟೆಲ್ಲ ತಗೊಂಡ್ರಿ ಅಂತ ಕೇಳಿದಾರೆ. ನಾನು ಅವ್ರ ಫೀಲಿಂಗು ನಮ್ ಫೀಲಿಂಗ್ ಎಲ್ಲ ಮ್ಯಾಚ್ ಆಗಿದೆ. ಯಾಕಂದ್ರೆ ಆ ರೀತಿ ಗಾಡಿ ಲುಕ್ ಇದೆ, ತುಂಬಾ ಇಷ್ಟ ಆಗುತ್ತೆ. ಫೈನಲ್ ಹೆಂಗ ನೈಟ್ ಔಟ್ ಬಂದಿಯಲ್ಲ, ಏನ್ ನಿನ್ ಮನದಾಳದ ಮಾತೇನು? ನೈಟ್ ಔಟ್ ಅವಾಗ ಹೇಳಿದ್ನಲ್ಲ, ನೈಟ್ ಔಟ್ ಅಂತ ನನ್ನ ಮನೆ ಎಲ್ಲಿ ಬಿಡ್ತಿದ್ದಿಲ್ಲ. ಲಾಕ್ ಸ್ಟಾರ್ಟ್ ಮಾಡೋದ್ರಿಂದ ಮನೆಗೆ ಬಿಟ್ಟಿದ್ದಾರೆ. ನನಗೆ ತುಂಬಾ ಖುಷಿ ಇದೆ. ಇನ್ನ ದೂರ ಹೋಗ್ಬೇಕು. ಇನ್ನ ಮರನಹಳ್ಳಿ ದಾಟಿ ಅದು ಪ್ಲೇಸ್ ಅಲ್ಲಿ ನಿಂತಿದೀವಿ. ನಾವೀಗ ಇರೋದು ಎಕ್ಸಾಕ್ಟ್ ಕೂಡ್ಲಿಗಿ ಹೈವೇ ನಲ್ಲಿ ಇದೀವಿ. ಕೂಡ್ಲಿಗಿ ಹೈವೇ. ಇನ್ನೊಂದು ಈಗ ನಮ್ GT ಪ್ಲಾನ್ ಇತ್ತು. GT ತಗೊಬೇಕಂತಿದ್ವಿ. ಅಯ್ಯೋ ಗೈಸ್, ಇನ್ನೊಂದು 220 ತಗೊಬೇಕಂತಿದ್ವಿ. ಯಾವ್ದಾದ್ರು ಆಕ್ಚುಲಿ ಇನ್ನೊಂದ್ ಏನ್ ಬೈಕ್ ಇಂದ ಎಲ್ಲ ಅಲ್ಲಿ ಲೈಫ್ ಹಿಸ್ಟ್ರಿ ಬಿಡ್ತು ನೋಡಿ. ನಮ್ ಲೈಫ್ ಅಲ್ಲಿ ನಡೆದಿದ್ದು ಏನಂದ್ರೆ, ಸ್ಟಾರ್ಟಿಂಗ್ ಮನೆಯಲ್ಲಿ GT ತಗೊಂಡ್ರೆ ತಗೊಂತೀವಿ, ಸಾಲ ಮಾಡಿದ್ರೆ GT ತಗೊಂತೀವಿ ಅಂತ ಹಠ ಇತ್ತು. ಸೆಕೆಂಡ್ ಹ್ಯಾಂಡ್ ತಗೋಬೇಕಂತ ಪ್ಲಾನ್ ಇತ್ತು. ಅದಕ್ಕೆ ಸೆಕೆಂಡ್ ಹ್ಯಾಂಡ್ ತಗೋಬೇಕಂತ ರೆಡಿ ಕೂಡ ಆಗ್ಬಿಟ್ಟಿದ್ವಿ ನಮ್ ತಮ್ಮ. ನೋಡಿದ್ರೆ ಅದು ಕೂಡ ಕ್ಯಾನ್ಸಲ್ ಆಯ್ತು. ಲಾಸ್ಟಿಗೆ ಅದು ಬೇಡ, ಜಾವಾಗ ಶೋರೂಮ್ ಹೋಗಿದ್ವಿ. ಅಲ್ಲಿ ಕೊಟೇಶನ್ ಗಿಟೇಶನ್ ಎಲ್ಲ ಹಾಕ್ಸಿ ಅಪ್ಪ ಅಮ್ಮ ಕರ್ಕೊಂಬಂದ್ ಸೈನ್ ಮಾಡಿಸ್ಬೇಕು ಗೈಸ್. ಅದು ಇನ್ಶೂರೆನ್ಸ್ ಮೇಲೆ ಸೈನ್ ಮಾಡಿಸ್ಬೇಕು. ಅಲ್ಲೇ ಮುಗೀತ್ ನೋಡಿ ಕತೆ. ಅಲ್ಲೇ ರಗಳಿಗೆ ಬಂದಿದ್ದು. ಶೋರೂಮ್ ಅಲ್ಲಿ ಹೋಗಿ ಕುಂತು ಎಲ್ಲ ಡೀಟೇಲ್ಸ್ ಕೇಳಾದ್ಮೇಲೆ ಅದು ಅಲ್ಲೇ ಕ್ಯಾನ್ಸಲ್ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಯಾವ್ದು TVS XL ಬಂದಿಲ್ಲ. ನೆಕ್ಸ್ಟ್ ಬಂದಿದ್ದು ಯಾವ್ದಂದ್ರೆ ಹಂಟರ್ 350 ಗೈಸ್. ಹಂಟರ್ 350 ಬಂದ್ವಿ. ಯಾಕಂದ್ರೆ ನಮ್ ರೇಟಿಗೆ ನಮ್ಮ ಸದ್ಯದಲ್ಲಿ ಅಮೌಂಟ್ ಇರೋ ಒಂದು ಕಂಡೀಷನ್ ಮ್ಯಾಚ್ ಆಯ್ತು. ಅದಕ್ಕೆ ಫೈನಲಿ ಗಾಡಿನ ತಗೊಂಡಿದೀವಿ. ಇದ್ರದ್ದು ಹಂಟರ್ದು ಫುಲ್ ಡೀಟೇಲ್ಸ್ ಬೇಕಂದ್ರೆ ಕಮೆಂಟ್ ಮಾಡಿ ಗೈಸ್. ಹಂಟರ್ದು ಫುಲ್ ರಿವ್ಯೂ ಕೊಡ್ತೀನಿ, ಯಾವ ರೀತಿ ಎಲ್ಲ ಕಮೆಂಟ್ ಮಾಡಿ ಗೈಸ್. ಕಮೆಂಟ್ ಜಾಸ್ತಿ ಇದ್ರೆ ಇದ್ರ ಬಗ್ಗೆ ಒಂದು ಸಪರೇಟ್ ಲಾಗ್ ಮಾಡ್ತೀನಿ. ಅದು ಕಾಸ್ಟ್ ಎಷ್ಟು, EMI ಎಷ್ಟು, ಡೌನ್ ಪೇಮೆಂಟ್ ಎಷ್ಟು, ಮತ್ತೆ ಆನ್ ರೋಡ್ ಪ್ರೈಸ್ ಎಷ್ಟು, ಎಲ್ಲ ಇದ್ರ ಬಗ್ಗೆ ಲಾಗ್ ಮಾಡ್ತೀನಿ. ಇಲ್ಲಿ ನೋಡಿ ಕೇಳಿ ಗೈಸ್. ಹೇಳಪ್ಪ. ಟೈಮ್ ಆಯ್ತು ಬರೋ 10 ಗಂಟೆ ಆಯ್ತು ಬರೋ ಮನೆಗೆ. ಎಲ್ಲಿ ಹೋಗಿದ್ರು ಅರ್ಧ ತಾಸು ಕೂಡ ಆಗಿಲ್ಲ. ನೋಡಿ ಗೈಸ್, ಇಲ್ಲಿ ನಮ್ಮೇಲೆ ಅಪ್ಪ ಅಮ್ಮ ಕಂಡ್ರೆ ತುಂಬಾ ಪ್ರೀತಿ ಗೈಸ್. ನನ್ ಮೇಲೆ ಅದು ಜಾಸ್ತಿ, ನನ್ನ ಮೇಲೆ. ಅದಕ್ಕೆ 5 ಸೆಕೆಂಡ್ ಬಿಟ್ಟಿರಲ್ಲ, ಬರೇ ಫೋನ್ ಮಾಡಿ ಕೇಳ್ತಾರೆ ಎಲ್ಲಿದೆ ಏನ್ ಮಾಡ್ತಿದ್ಯಾ ಅಂತ. ಅಲ್ಲ ಗಾಯ್ಸ್, ಬರ್ರಿ ಗಾಯ್ಸ್, ಬರ್ರಿ ಗಾಯ್ಸ್. ನೀವು ಹೋಗ್ಬಿಟ್ರಿ ನಿಮ್ಗೆ ಹೆಂಗಾಯ್ತು? ಟೈಮ್ ಇಲ್ಲ, ಟೇಬಲ್ ಇಲ್ಲ ನಿಮಗೆ. ನೀವ್ ಮಲ್ಕೋರ್ ಗೈಸ್, ನಾವ್ ಬರ್ತೀವಿ. ಈಗ ಜನ ನೀನ್ TVS ತಗೊಂಡ್ರೆ ಸ್ಕೂಟಿ ತಗೊಂಬೇಕಿದಂತಾರೆ, ಸ್ಕೂಟಿ ತಗೊಂಡಿದ್ರೆ ಬೈಕ್ ತಗೊಂಬೇಕಿತ್ತಲ್ಲ ಚೆನ್ನಾಗಿರೋದಂತಾರೆ. ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀಯಪ್ಪ? ನೀನ್ ಹೇಳಿದಲ್ಲ ಈ ಕ್ವಶನ್ ನನಗೆ ಫುಲ್ ಅರ್ಥ ಆಯ್ತು. ಯಾಕಂದ್ರೆ ಜನ ಹೇಳ್ತಾರೆ ರೋಲ್ಸ್ ರಾಯ್ಸ್ ತಗೋ, BMW ತಗೋ ಅಂತ ಅವ್ರು ಹೇಳ್ತಾರೆ. ನಮ್ ಬಜೆಟ್ ಅಲ್ಲಿ ನಮಗ್ ಇಷ್ಟವಾಗಿದ್ದು, ನಮ್ ಕಡಿಮೆ ಬಜೆಟ್ ಅಲ್ಲಿ ಯಾವ್ದು ಇಷ್ಟ ಆಗುತ್ತೆ ಆ ಗಾಡಿ ನಾವು ತಗೊಳ್ಬೇಕು. ಜನ 1000 ಹೇಳ್ತಾರೆ, 1000 ಮಾತಾಡ್ತಾರ್ರಿ. ನೀವು ಸೈಕಲ್ ತಗೊಂಡ್ರು ಮಾತಾಡ್ತಾರೆ, ತಗೊಂಡಿಲ್ಲ ಮಾತಾಡ್ತಾರೆ. ನೀವು ಅವ್ರ ಮಾತಿಗೆಲ್ಲ ನಾವು ತಲೆ ಕೆಡ್ಸ್ಕೋಬಾರ್ದು. ನಮ್ ಬಜೆಟ್ ಅಲ್ಲಿ ನಮಗೆ ಯಾವ್ದು ಗಾಡಿ ಇಷ್ಟ ಆಗುತ್ತೆ ಆ ಬೈಕ್ ನ ತಗೊಳ್ಬೇಕಂತ ನಾನು ನಿಮ್ಮ ಮಾತು ಹೇಳಿದೆ. ಫೈನಲಿ ಮಾತಾಡಿ ಸಾಕು. ಬೈಕಿಂದ ಒಂದೆರಡು ಶಾರ್ಟ್ಸ್ ಹಾಕ್ತಿವಿ, ನೋಡ್ಕೊಂಡ್ ಬನ್ನಿ ಕ್ಲಾರಿಟಿ ಆಗಿ. ಫಸ್ಟ್ ಟೈಮ್ ನಾನು ಯಾವತ್ತು ಫೋನ್ ತಗೊಂಡಾಗಿಂದ ಒಂದ್ಸಲ ಕೂಡ ಕೆಳಗೆ ಬೀಳಿಸಿಲ್ಲ. ಕೆಳಗೆ ಇಡಬೇಕಾದ್ರೂ ಎಲ್ಲ ಸಾಫ್ಟ್ ಆಗಿ ಇಡ್ತೀನಿ. ನೀವು ನೋಡಿದ್ರೆ ತಮ್ಮನೆಗೋಸ್ಕರ ಕೆಳಗೆ ಬೀಳಿಸ್ಬಿಟ್ಟ ಗೈಸ್. ಫೋನ್ ಹಿಂದೆ ಬಿದ್ರೆ ಪ್ರಾಬ್ಲಮ್ ಇಲ್ಲ, ಮುಂದೆ ಹಿಂಗೆ ಬಿತ್ತು ಫೋನು. ನನಗಂದ್ರು ಒಂದ್ಸಲ ಜೀವ ಜಲ್ಲ ಅಂತ ಹಿಂಗೆ ಗೈಸ್. ಫೈನಲಿ ಎಲ್ಲ ಕ್ಲಿಪ್ಸು ಮತ್ತೆ ವಿಡಿಯೋಸ್ ಎಲ್ಲ ಮಾತಾಡೋದು ಎಲ್ಲ ಪ್ರತಿಯೊಂದು ಮುಗ್ದಿದೆ. ಇವಾಗ ನಮ್ ರಾಣಿ ಕೂಡ ರೆಡಿ ಆಗಿದ್ದಾಳೆ, ಮನೆಗೆ ಹೋಗ್ಬೇಕಂತ. ಆಗಿ ಕೂಡ ಕಾಯ್ತಿದ್ದಾಳೆ. ನಾನು ಮತ್ತೆ ನಮ್ ತಮ್ಮ ಕ್ಯಾಮರಾಮ್ಯಾನ್ ಅಲ್ಲ ಗಾಯ್ಸ್, ನಮ್ ತಮ್ಮ ರವಿ ಇಬ್ರು ಹೋಗ್ತಿದ್ವಿ. ಬನ್ನಿ ಸೀದಾ ಮನೆ ಹತ್ರನೇ ಸಿಗೋಣ.
ಲೆಟ್ಸ್ ಗೋ. ಲೆಟ್ಸ್ ಗೋ ಗಾಯ್ಸ್. ಫೈನಲಿ ಮನೆಗೆ ಬಂದಿದ್ದೀವಿ. ಆ ಗಾಳಿ ಜೋರ್ ಸೌಂಡಿಗೆ ಮತ್ತೆ ಜೋರ್ ಗಾಳಿಗೆ ಕಿವಿ ಒಂಥರ ಗುಂಗಿ ಏನೋ ಸೌಂಡ್ ಬರ್ತಿದೆ. ಬ್ರೋ ಮಲ್ಕೊಂಡ್ಬಿಟ್ಟಿದಾರು. ಎಬ್ಬಿಸ್ಬೇಕು, ಏನ್ ಮಾಡ್ತಾ ಗೊತ್ತಿಲ್ಲ. ಅಪ್ಪ ಗಿರಾಕಿ 2 ಇಮ್ಮ ಕೋಣ. ನಿಮ್ಮಲ್ಲಿ ನಡಿ ಅಂತ ತೆಗಿಯಪ್ಪ ಜಲ್ದಿ. ಟೈಮ್ ಎಷ್ಟಾಯ್ತು ನೋಡಲ್ಲಿ? 11:30 ಆಯ್ತು. ಗೊತ್ತಿಲ್ಲ ನಮಗೆ, ಟೈಮ್ ನೋಡ್ಕೊಂಡೇ ಬಂದಿ. ಸಣ್ಣ 11:30 ಆಗ್ಬಿಟ್ಟಿತ್ತು. ಗಾಯ್ಸ್ ನನಗಂತೂ ಸಾಕಾಗೋಯ್ತು. ಇನ್ನ ಹತ್ರದಲ್ಲಿ ನೈಟ್ ಔಟ್ ಹೋಗಿನೇ ಸಾಕಾಯ್ತು. ಇನ್ನು ದೂರದ ಹೋದ್ರೆ ಯಾವ ಕತೆ ಏನೋ ನನಗೆ ಗೊತ್ತಿಲ್ಲ. ಫೈನಲಿ ಗಾಯ್ಸ್ ಈ ಲಾಗ್ನ ಇಲ್ಲಿಗೆ ಏನ್ ಮಾಡ್ತೀನಿ. ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ತುಂಬಾ ಇಷ್ಟ ಆಗಿದ್ರೆ ತುಂಬಾ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಲವ್ ಯು ಆಲ್.